ನಮಸ್ಕಾರ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನಾಳೆ 8 ಗಂಟೆಗೆ ಚುನಾವಣಾ ಮತ ಎಣಿಕೆ ಪ್ರಾರಂಭ. ಈ ಚುನಾವಣಾ ಭವಿಷ್ಯ ಡಿ.ಕೆ. ಸಾಹೇಬ್ರ ಭವಿಷ್ಯದಲ್ಲಿ ನಿರ್ಧಾರ ಮಾಡುತ್ತೆ, ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಡಿ.ಕೆ. ಸಾಹೇಬ್ರ ಸಿಎಂ ಆಸೆಗೆ ಈ ಚುನಾವಣೆ ತಣ್ಣೀರಾಗುತ್ತಾ ಅಥವಾ ಪಣ್ಣೀರಾಗುತ್ತಾ? ಡಿ.ಕೆ. ಸಾಹೇಬ್ರ ಭವಿಷ್ಯದ ದೃಷ್ಟಿಯಿಂದ ಈ ಚುನಾವಣೆ ಕಹಿಯಾಗುತ್ತಾ ಸಿಹಿಯಾಗುತ್ತಾ? ಡಿ.ಕೆ. ಸಾಹೇಬ್ರ ಭವಿಷ್ಯದಲ್ಲಿ ದೊಡ್ಡ ನಾಯಕರಾಗಬೇಕು, ಒಕ್ಕಲಿಗರ ನಾಯಕರಾಗಬೇಕು ಅನ್ನೋ ಆಸೆಗೆ ಕಹಿಯಾಗುತ್ತಾ ಸಿಹಿಯಾಗುತ್ತಾ? ಈ ಚುನಾವಣೆ ಫಲಿತಾಂಶ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡುತ್ತಾ ಅಥವಾ ಜಯ ಸಿಗುತ್ತಾ? ಈ ಎಲ್ಲ ವಿಚಾರಗಳನ್ನು ನಾನು ಕೂಲಂಕುಷವಾಗಿ 1 by 1 ನಿಮಗೆ ತಿಳಿಸ್ತೇನೆ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಾಳೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭ. ಇಲ್ಲಿ ಅಭ್ಯರ್ಥಿಗಳಿಗೆ ಆದಂಥ CPY ಮತ್ತು ನಿಖಿಲ್ ಕುಮಾರಸ್ವಾಮಿ ನೆಪ ಮಾತ್ರ. CPYಗೆ ಉಳುವಿನ ಪ್ರಶ್ನೆ, ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಅಳುವಿನ ಪ್ರಶ್ನೆ. ಇಬ್ಬರೂ ಸಹಿತ 2 ಬಾರಿ ಸೋತಿದ್ದಾರೆ. ಆದರೆ ಇಲ್ಲಿ CPYಗೆ ಅಸ್ತಿತ್ವ ಉಳಿಸ್ಕೋಬೇಕು. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ಸಾಧಿಸಬೇಕು ಅಂದರೆ ಹಠ ಇದೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸೋಲು ಗೆಲುವು ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲೇ ಬಹಳಷ್ಟು ಬದಲಾವಣೆಗಳನ್ನು ತರುವಂತಹ ಚುನಾವಣೆ. ಅವ್ರು ಯಾರಪ್ಪ ಅಂದರೆ ಡಿ.ಕೆ. ಸಾಬ್. ಡಿ.ಕೆ. ಸಾಬ್ ಅವರ ಏಕೈಕ ಆಸೆ CM ಆಗಬೇಕು. CM ಆಗಬೇಕು ಅಂದರೆ ಒಕ್ಕಲಿಗರ ನಾಯಕನಾಗಬೇಕು. ಒಕ್ಕಲಿಗರ ನಾಯಕರು ಆಗಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ತನ್ನ ಪ್ರತಿಷ್ಠೆಯನ್ನ, ತನ್ನ ಜಿಲ್ಲೆಯ ಪ್ರತಿಷ್ಠೆಯನ್ನ, ಕಾಂಗ್ರೆಸ್ ಪ್ರತಿಷ್ಠೆಯನ್ನ ಉಳಿಸ್ಕೋಬೇಕು. ಇದು ಈ ಒಂದು ಗೆಲುವಿನಿಂದ ಸಾಧ್ಯ. ಕಾಂಗ್ರೆಸ್ ಗೆದ್ರೆ ಮಾತ್ರ ಡಿ.ಕೆ. ಸಾಹೇಬ್ಗೆ CM ಆಸೆಗೆ ಪನ್ನೀರಾಗುತ್ತೆ. ಇಲ್ಲ ಅಂದ್ರೆ CM ಆಸೆಗೆ ತಣ್ಣೀರಾಗುತ್ತೆ. ಅದೇ ರೀತಿ ನಾಯಕತ್ವದ ಪ್ರಶ್ನೆ, ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಬಂದ್ರೆ ಇಲ್ಲಿ HD ಕುಮಾರಸ್ವಾಮಿ ಹಾಗೂ HD ದೇವೇಗೌಡರು ಪ್ರಬಲವಾದ ಒಕ್ಕಲಿಗ ನಾಯಕರು ಅಂತ ಪ್ರತಿಬಿಂಬಿಸಿದ್ದಾರೆ. ಹಾಗೂ ಪ್ರಧಾನಿಯಾಗಿದ್ದವರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು. ಇಲ್ಲಿ ಅದನ್ನ ಆಕ್ರಮಿಸ್ಕೋಬೇಕು, ನಾನು ಸಹಿತ ಒಕ್ಕಲಿಗ ಪ್ರಬಲ ನಾಯಕ ಅಂತ ತೋರಿಸ್ಕೋಬೇಕು ಅಂದ್ರೆ ಈ ಚುನಾವಣೆಯ ಗೆಲುವು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅನಿವಾರ್ಯ ಮತ್ತು ಅವಶ್ಯಕ. ಸ್ನೇಹಿತರೆ, ಕೇಳಿ ಡಿ.ಕೆ. ಶಿವಕುಮಾರ್ ಈಗ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ DCM ಹಾಗೂ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಬಹಳಷ್ಟು ಅಧಿಕಾರ ಅವ್ರ ಕೈಲೇ ಇದೆ. ಈ ಒಂದು ಚುನಾವಣೆ ಗೆದ್ದರೆ ಇನ್ನು ಪ್ರಭುತ್ವಮಾನಕ್ಕೆ ಹೋಗುತ್ತೆ, ಸೋತರೆ ಪ್ರಶ್ನೆ ಮಾಡ್ತಾರೆ, ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ. ಹಾಗೂ ಆ ಕಾಂಗ್ರೆಸ್ನಲ್ಲಿರುವಂತಹ ಇವರ ವಿರೋಧಿಗಳು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಗೆಲುವು ಅನಿವಾರ್ಯ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ತಂತ್ರಗಳನ್ನು ಮಾಡಿದ್ದಾರೆ, ಬಹಳಷ್ಟು ಕುತಂತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ಯಾರಿಗೂ ವೀಕ್ ಇಲ್ಲ. ಹಣ ಹಂಚಿದ್ದಾರೆ, ಎಂಡ ಹಂಚಿದ್ದಾರೆ, ಜಾತಿ ಹೇಳಿದ್ದಾರೆ, ಧರ್ಮ ಹೇಳಿದ್ದಾರೆ. ಎಲ್ಲವನ್ನ ಮೀರಿ ಮತದಾನ ಶಾಂತಿಯುತವಾಗಿ ನಡೀತು. ನಾಳೆ ರಿಸಲ್ಟ್ ಬರ್ತಾ ಇದೆ. ಈ ರಿಸಲ್ಟ್
ಡಿ ಕೆ ಶಿವಕುಮಾರ್ ಪಾಲಿಗೆ ವರ ಆಗುತ್ತೋ ಶಾಪ ಆಗುತ್ತೋ? ಸ್ನೇಹಿತರೆ, ಇದು ಬರೀ ಡಿ ಕೆ ಶಿವಕುಮಾರ್ ಅವರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ವರ ಆಗಬೇಕು, ಇಲ್ಲ ಶಾಪ ಆಗಬೇಕು. ರಾಮನಗರ ಜಿಲ್ಲೆಯನ್ನ JDS ಮುಕ್ತ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ JDS ಒಂದನ್ನ ತೆಗೆದ್ರೆ ಚನ್ನಪಟ್ಟಣದಲ್ಲಿ ಇನ್ನೆಲ್ಲ ಕಾಂಗ್ರೆಸ್ ಇದೆ, ಇಲ್ಲಿ ಮಾತ್ರ JDS ಇದೆ, ಇದನ್ನ ಸಹಿತ ಮುಕ್ತ ಮಾಡಬೇಕು ಅಂತ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಹಣದ ಒಳೆನೆ ಹರಿಸಿದ್ದಾರೆ. ಇಲ್ಲಿ ಯಾರು ಹಿಂದೆ ಮುಂದೆ ಇಲ್ಲ, ಎಲ್ಲರೂ ಸಹಿತ ಹಣನ ಹಂಚಿದ್ದಾರೆ. ಹಣ ಕೊಟ್ಟಿದ್ದಾರೆ, ಎಂಡ ಕೊಟ್ಟಿದ್ದಾರೆ, ಮಾಂಸ ಕೊಟ್ಟಿದ್ದಾರೆ, ಚಿಕನ್ ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಸೀರೆ ಕೊಟ್ಟಿದ್ದಾರೆ, ಎಲ್ಲವನ್ನು ಹಂಚಿದ್ದಾರೆ. ಹಣದ ಒಳೆನೆ ಹರಿಸಿದ್ದಾರೆ. ದುಬಾರಿ ಚುನಾವಣೆಯನ್ನು ಮಾಡಿದ್ದಾರೆ. ಆದರೂ ಸಹಿತ ಈ ಚುನಾವಣೆ DK ಭವಿಷ್ಯದಲ್ಲಿ ಆಟವನ್ನೇ ಆಡುತ್ತೆ. ಎಲ್ಲಾದ್ರೂ ಸೋತ್ರೆ ರಾಮನಗರ ಅಥವಾ ಸ್ವಂತ ಕ್ಷೇತ್ರಗಳಲ್ಲೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ DKಗೆ ತಗಲುತ್ತೆ. DK ಸಾಹೇಬ್ರು ಬಹಳ ಗಂಭೀರವಾದ ನಾಯಕರು, ಬಹಳ ದೊಡ್ಡ ನಾಯಕರು, ಒಕ್ಕಲಿಗರ ನಾಯಕರು ಅಂತ ಪ್ರತಿಬಿಂಬಿಸಬೇಕು ಅಂದ್ರೆ ಇವರಿಗೆ ಈ ಗೆಲುವು, ಕಾಂಗ್ರೆಸ್ ಪಕ್ಷದ ಗೆಲುವು ಅನಿವಾರ್ಯ ಆಗುತ್ತೆ. ಸೋತ್ರೆ 100% ಹಿನ್ನಡೆ ಆಗುತ್ತೆ. ದೇಶದಲ್ಲೇ ಟ್ರಬಲ್ ಶೂಟರ್ ಆಗಿರುವಂತ DK ಸಾಹೇಬ್ರಿಗೆ ಈ ಚುನಾವಣೆ ಸಂಪೂರ್ಣವಾಗಿ ಗೆದ್ರೆ ಟ್ರಬಲ್ ಶೂಟರ್ಗೆ ಬಿರುದು ಬರುತ್ತೆ, ಸೋತ್ರೆ ಟ್ರಬಲ್ ಕೊಡುತ್ತೆ. ಇಲ್ಲಿ ಈ ಚುನಾವಣೆ ಭವಿಷ್ಯ ನಿಜವಾಗ್ಲೂ ಕೂದಲೆಳೆಯ ಅಂತರದಲ್ಲೇ ಇದೆ. ಕೂದಲೆಳೆ ಅಂತರದಲ್ಲೇ ಇದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಧಿಕಾರದ ಚುಕ್ಕಾಣಿ ಹಿಡಿದವರಿಗೆ ಈ ಚುನಾವಣೆ ಬಹಳಷ್ಟು ಈಸಿ ಆಗಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಅಧಿಕಾರದ ಎಲ್ಲವನ್ನೂ ಸಹಿತ ಇವರು ಯೂಸ್ ಮಾಡ್ಕೊಂತಾರೆ. ಅಧಿಕಾರಿಗಳನ್ನು ಉಪಯೋಗಿಸ್ಕೊಂತಾರೆ, ಆಡಳಿತ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂತಾರೆ, ಕಾನೂನನ್ನು ಉಪಯೋಗಿಸ್ಕೊಂತಾರೆ. ಹಣದ ರಾಶಿ ಇರುತ್ತೆ, ಹಣವನ್ನು ಖರ್ಚು ಮಾಡ್ತಾರೆ. ಅದರಲ್ಲೂ ಸೋತ್ರೆ ಇದು DKಶಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ನಂಬರ್ 2, ಎಲ್ಲ 5 ಗ್ಯಾರಂಟಿಗಳನ್ನ ಕೊಟ್ಟು ಈ ಉಪಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಎದುರಿಸ್ತಾ ಇರೋದು. 5 ಭರವಸೆಗಳ ಕೊಟ್ಟು ಭರವಸೆಗಳನ್ನ ಅನುಷ್ಠಾನ ಮಾಡಿದ್ರು ಸಹಿತ ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆನೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಟ್ರಬಲ್ ಶೂಟರಿಗೆ ಮಾತ್ರ ಟ್ರಬಲ್ ಅಲ್ಲ, ಕಾಂಗ್ರೆಸ್ಗೆ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಫಲಿತಾಂಶ ಇಷ್ಟೊಂದು ಪರಿಣಾಮ ಬೀರುತ್ತೆ ಎಂದಾಗ ಎಲ್ಲರೂ ಸಹಿತ ಈ ಒಂದು ಚುನಾವಣೆಯನ್ನ ಬಹಳ ಕಾತರದಿಂದ ರಿಸಲ್ಟ್ ಅನ್ನ ಕಾಯ್ತಾ ಇದ್ದಾರೆ. ನಾಳೆ ಇನ್ನೇನು ಬಂದೇ ಬಿಡ್ತು. ಬೆಳಿಗ್ಗೆ 8 ಗಂಟೆಗೆ ಚುನಾವಣೆ ಎಣಿಕೆ ಪ್ರಾರಂಭ ಆದರೆ 12 ಗಂಟೆ ಹೊತ್ತಿಗೆ ವಿಜಯೋತ್ಸವವನ್ನು ಆಚರಿಸಬಹುದು. ಸ್ನೇಹಿತರೆ, ನನ್ನ ಕಳಕಳಿಯ ಮನವಿ, ಬೆಟ್ಟಿಂಗ್ ಸಿಕ್ಕಾಪಟ್ಟೆ ನಡೀತಾ ಇದೆಯಂತೆ. 106 ಕೋಟಿ ಬೆಟ್ಟಿಂಗ್ ನಡೀತಾ ಇದೆಯಂತೆ. ನನ್ನ ಎಲ್ಲ ಮಂಡ್ಯ ಮತ್ತು ಚನ್ನಪಟ್ಟಣದ ಸುತ್ತಮುತ್ತಲಿರುವಂತಹ ಎಲ್ಲ ಪ್ರಜ್ಞಾವಂತರಿಗೆ ಹೇಳೋದೇನಪ್ಪ ಅಂದ್ರೆ, ದಯಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಯಾರಾದರೂ ಬೆಟ್ ಕಟ್ತಾ ಇದ್ರೆ ಅದನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೂ ನೀವು ಸಹಿತ ಯಾವುದೇ ಕಾರಣಕ್ಕೆ 1 ರೂಪಾಯಿನೂ ಸಹಿತ ಬೆಟ್ ಕಟ್ಟಬೇಡಿ. ಜೂಜು ಧರ್ಮರಾಯನನ್ನೇ ಅಧರ್ಮದ ದಾರಿಯಲ್ಲಿ ನಡೆಸ್ತು. ಹೆಂಡತಿ ಮಕ್ಕಳನ್ನೇ ತಮ್ಮಂದಿರನ್ನೇ ಹಡ ಹಿಡೋಂಗ್ ಮಾಡ್ತು. ರಾಜ್ಯ ಕೋಶ ಹೋಯ್ತು. ಅಂತ ಜೂಜಿಗೆ ದಯಮಾಡಿ ನೀವು ಅಡಿಯಾಳಾಗಬೇಡಿ. ಸ್ನೇಹಿತರೆ, ನಾಳೆ ಫಲಿತಾಂಶ ಬರುತ್ತೆ. ಚುನಾವಣೆ ಶಾಂತಿಯುತವಾಗಿತ್ತು. ಫಲಿತಾಂಶದ ನಂತರನೂ ಸಹಿತ ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಕರ್ನಾಟಕ ಶಾಂತವಾಗಿರಬೇಕು ಅನ್ನೋದು ನನ್ನ ಪುಟ್ಟ ಆಸೆ.
ಇಲ್ಲಿ ಯಾರಿಗೇನಾಗುತ್ತೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ, ಡಿ ಕೆ ಶಿವಕುಮಾರ್ಗೆ ಈ ಒಂದು ಚುನಾವಣೆ ಅವರ ಭವಿಷ್ಯದ ದಿಕ್ಕನ್ನ ಬದಲಿಸುತ್ತೆ ಅಂತ ಹೇಳಿ, ಈ ಒಂದು ವಿಚಾರ ಲೇಟೆಸ್ಟ್ ನ್ಯೂಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಈ ವಿಚಾರದಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ, ಸರಿ ಇದ್ರೆ ಸರಿ ಇದೆ ಅಂತ ಕಮೆಂಟ್ಸ್ ಮಾಡಿ, ಹಾಗೂ ತಪ್ಪಿದ್ರೆ ಹೇಗೆ ಮಾಡ್ಬೋದಾಗಿತ್ತು, ಈಗಾಗುತ್ತೆ ಸರ್ ಅಂತ ಕಾಮೆಂಟ್ಸ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.